ಮಾಡಕತ್ತೀರಿ? ಅಲ್ಲ, ಆಗಲಿಂದ ಓದ್ರಾಕತ್ತೀನಿ. ಇಲ್ಲ ಓ ಇಲ್ಲಪ್ಪ. ಓ, ಇನ್ನೂ ಅದನ್ನೇ ಯೋಚನೆ ಮಾಡ್ಕೊತ ಕೂತೀರನ? ಇವತ್ತಿಗೆ ಬರೋಬ್ಬರಿ 18 ವರ್ಷ ಆಯ್ತು. ಆದ್ರೆ ಏನು ಮಾಡೋಕ್ಕಾಕೈತಿ? ಈ ದಿನ ಬಂತಂದ್ರೆ ಸಾಕು, ಇಡೀ ದಿನ ಮಂಕಾಗಿರ್ತೀರಿ. ಏನಪ್ಪ ಬರೀ ಯೋಚನೆ ಮಾಡ್ತೀರಿ. ಬಗೆಹರಿಸಕ್ಕೆ ನೀವೊಬ್ಬರು ಮನಸ್ಸು ಮಾಡಿದ್ರೆ ಆಕತಿ, ಮನಸ್ಸು ಮಾಡವಲ್ರಿ. ಆಗಿದ್ದಾಗಿ ಹೋತು. ಇನ್ನಾರ ನಾವು ಆಕಿ ಹೆಸರು ಎತ್ತಬೇಡ ನನ್ನ ಮುಂದೆ. ಆಗಿದ್ದಾಗ ಹೋತನ್ನಕ್ಕ ಎಂಥ ಘಟನೆ ನಡೀತಾವತ್ತ. ಬೇಡ, ಆಕಿ ನೆನಪು ಕೂಡ ನನಗೆ ಕಾಡಬಾರ್ದು. ಹಳಾದ್ದು ಈ ದಿನ ಬಂದರೆ ಎಷ್ಟು ಅನ್ಕೊಂತೇನೆ ನಾನು. ತಲೆ ಕೆಡಿಸ್ಕೋಬಾರ್ದು, ನನ್ನ ಪಾಡಿಗೆ ನಾ ಇರಬೇಕು, ಯೋಚನೆ ಮಾಡಬಾರ್ದು ಅಂತೇಳಿ. ಆದರೂ ಆ ನೆನಪು ನನ್ನ ಬಿಡಂಗಿಲ್ಲ. ಹೋಗ್ಲಿ ಬಿಡ್ರಿ, ಸಮಾಧಾನ ಮಾಡ್ಕೊರಿ. ಹೋಗ್ಬಿಡ, ನಮ್ಮಿಂದಾಗ ಪಾಪ ನೀ ಯಾಕೆ ತ್ರಾಸ ತಗೊಂತಿ ಅಂದಂಗ. ಎಲ್ಲೊಂಟಿ ತಯಾರಾಗಿಯಲ್ಲ? ಅದ ಪಾರಕಿನ ಮಗ್ಗ ಕಣ್ಣೆ ನೋಡಕ್ ಹೇಳಾಳ, ಅದಕ್ಕೆ ಬಾ ಅಂದಾಳ. ಹೋಗ್ಬರ್ತೀನಿ. ಅತ್ತೇರ ನಾಷ್ಟ ಮಾಡ್ಬೇರಿ, ಹೊತ್ತತ್ತ. ಈಕಿ ನನ್ನ ಸಸಿ, ಈಕೆ ಹೆಸರು ಸುಕನ್ಯಾ ಅಂತೇಳಿ. ಈಕೆ ಒಬ್ಬಾಕಿ ಅಲ್ಲ, ಇನ್ನೂ ಒಬ್ಬಾಕಿ ಸಸಿ ಅದಾಳ. ಆಕೆ ಹೆಸರು ಈರಮ್ಮ ಅಂತೇಳಿ. ಆಕೆ ಒಬ್ಬಾಕಿ ಅದಾಳ. ಆಮೇಲೆ ನನಗೆ 3 ಮಂದಿ ಗಂಡು ಮಕ್ಕಳು. ಇನ್ನೊಬ್ಬವ ಓದ್ತಾ ಇದಾನ, ಆದ್ರೆ ಇನ್ನೂ ಮದುವೆ ಆಗಿಲ್ಲ. ಅವನ ಮದ್ವೆನೂ ಆಗ್ಬೇಕು. ನಮ್ಮ ಗೌಡ್ರಿಗೆ ಈ ದಿನ ಬಂತಂದ್ರೆ ಸಾಕು, ಮಂಕಾಗ್ಬಿಡ್ತಾರೆ. ಅಂಥದ್ದೇನು ನಡೆದೈತಿ ಅಂತೇಳಿ ನಿಮಗೂ ಕೇಳುವ ಆಸೆ. ಹೇಳ್ತೀವಿ, ಟೈಮ್ ಬಂದಾಗ ಹೇಳ್ತೀವಿ. ಕತೆ ಭಾಳ ಇಂಟ್ರೆಸ್ಟ್ ಐತಿ, ದಯವಿಟ್ಟು ನೋಡ್ರಿ. ಹಂಗೆ ಜಾಸ್ತಿ ಲೈಕ್ ಮಾಡಿರಿ, ಜಾಸ್ತಿ ಶೇರ್ ಮಾಡಿರಿ. ಅತ್ತೀರ ಕನ್ನೆ ನೋಡಕೊಂತೀರಿ? ಬಿಡ್ರಿ ಅತ್ತೀರ, ಏನವ್ರು ಒಂದು ಕನ್ನೆ ಹೂ ಅನ್ನಂಗಿಲ್ಲ, ಏನಿಲ್ಲಪ್ಪ ಅಥವಾ ಎಷ್ಟದ ಕನ್ನೆ ನೋಡೋದು ತೀರ ಸಾಕಾಗೋತಪ್ಪ. ಅಲ್ರಿ ಅತ್ತೀರ, ಏನದ ವರಂತರಬ್ರ ಇದೇ ಕೆಲಸನೇ ಯಾಕೆ ಅನಿಸ್ತತಿ? ಹೌದು ಬಿಡ ಶಾಂತ, ಅದೇಂತ ಕನ್ನೆ ನೋಡೋದದ ತೀರ? ಹೋಲ್ ಬಿಡ, ಆಕಿ ಮನ್ಸಿಗೆ ಎಂತ ಕನ್ನೆ ಬೇಕಾ ಏನ? ತಂದು ಮಾಡ್ಕೊಳ್ಳ ತನ್ನ ಮಗ್ಗಲ್ಲ. ಬರ್ಬರ್ತ ವಯಸ್ಸು ಹಾಕತ್ರು ಆ ಮಗ್ಗ ಇನ್ನ ತಂದು ಮದಿ ಮಾಡ್ಕೊಳ್ಳ. ಹೋಲ್ ಬಿಡು. ಅಂದಾಗ ಕೆಲಸಕ್ಕೆ ಬರ್ಲಿಲ್ಲ ನೀವತ್ತು? ಇವತ್ತಿನ್ನೂ ಬಂದಿಲ್ರಿ ಅತ್ತೀರ. ಏನು ಬರ್ತಾಳೆ, ಏನು ಮಾಡ್ತಾಳೆ? ಆ ಮನೆ ಮುಗಿಬೇಕಲ್ರಿ ಅತ್ತೀರ ಕೆಲಸ. ಆ ಮನೆ ಮುಗಿದಿಂದ ಇಲ್ಲಿ ಬರ್ತಾಳ ನೋಡ. ಇದು ನಮ್ಗೆ ಸಂಬಂಧಪಟ್ಟಿದ್ದೆ. ನೀವು ಸಸ್ತ್ಯಾರ ಇದ್ರೊಳಗ ತಲೆ ಹಾಕಂಗಿಲ್ಲ ಅಷ್ಟ. ಏನ ನಿಮ್ದೆಷ್ಟೈತೆ ಅಷ್ಟು ನೋಡ್ಕೊರಿ. ನಮಗೆ ಅವ್ರಿಗೆ ಆಗಿ ಬರೋದಿಲ್ಲ ಅಂದ ಮಾತ್ರಕ್ಕೆ ನೀವು ಯಾಕೆ ಅವ್ರನ್ನ ದ್ವೇಷ ಮಾಡ್ತೀರಿ? ಈಗೇನ ಆತ, ನಾಳೆ ನಾವು ಸತ್ಕಾಲಕ್ಕೂ ಹಿಂಗ ಮಾಡ್ಕೊತಿರ್ತೀರನ ಹೆಂಗ? ನೋಡು, ಅವ್ರ ಮನ್ಯಾಗ ಆತು, ನಿಮ್ಮ ಮನ್ಯಾಗ ಆತು, ಹೊಂದಾಣಿಕೆ ಮಾಡ್ಕೊಂಡು ಚಂದಾಗಿ ಇರೋದು ಕಲೀರಿ. ಈ ರೀತಿ ದ್ವೇಷ ಮುಂದುವರ್ಸೋದು ಚಲೋ ಅಲ್ಲ. ಇಷ್ಟಕ್ಕೂ ನಿಮಗೇನು ಸಂಬಂಧ ಐತಿದೆ? ನಮ್ಮ ಅವರ ನಡುವೆ ಇರೋದು ನಿಮಗೆ ಯಾಕಿದೆಯಲ್ಲ? ಹಂಗೆಲ್ಲ ಮಾಡಬಾರ್ದವ. ಆಯ್ತು ಬಿಡ್ರಿ, ನಮ್ಗೆ ಯಾಕೆ ಬೇಕ್ರಿ ಅತ್ಯಾರ? ಆದ್ರೆ ಆ ಮನೆ ಕೆಲಸ ಮುಗಿಸಿ ಬರ್ಬೇಕಲ್ಲ ಅತ್ಯಾರ. ನಾ ಅನ್ನೋದಾದ್ರೆ 2 ಮನೆಗೂ ಸೇರಿ ಒಬ್ಬೇಕೆ ಯಾಕ್ರಿ ಕೆಲಸಕ್ಕೆ? ಅಲ್ಲಿ ಮಾಡಿ ಇಲ್ಲಿ ಬರ್ತಾಳೆ, ಇಲ್ಲಿ ಮಾಡಿ ಅಲ್ಲಿ ಹೋಗ್ತಾಳ. ಅಲ್ಲಿದಿಲ್ಲ ಇಲ್ಲಿದಲ್ಲ ಹೇಳ್ತಾಳೆ ಏನು ಅನಿಸ್ತತ್ ನನಗಂತೂ ಒಂದ್ಸಲ. ಇಲ್ಲೇನು ಹೇಳಿದ್ ನನ್ಗೇನು ಕೇಳಿಲ್ ಬಿಡ್ರಿ. ಇಲ್ಲಿದ ಒಯ್ದಲ್ಲಿ ಹೇಳ್ತಾಳ ಏನು ಅಂತೇನೆ ನಾನು. ಅದಕ್ಕೆ ಆಕಿನ ಬಿಡಿಸ್ಬಿಡಣ, ಬೇರೆ ರೀತಿ ಕೆಲಸಕ್ಕೆ ಹಚ್ಕೊಳ್ಳೋಣ ಬಿಡ್ರಿ. ಬೇಡ ಬೇಡ, ಭಾಳ ವರ್ಷದಿಂದ ಬರ್ತಾಳ. ಅದಕ್ಕೆ ಈಗ ಇರಲಿ, ಅಲ್ಲಿ ಇಲ್ಲಿ ಕೂಡ ಒಬ್ಬೇಕೆ ಇರಲಿ, ಏನಾಗಲ್ಲ ಸುಮ್ಮನೆ. ನಿಮ್ಗೆ ಬೇಕಾದಂಗೆ ಕಾಣ್ತತಿ ಅಂದಂಗೆ ನಿನ್ನ ಗಂಡ ನಾಷ್ಟ ಮಾಡಿ ಹೋದ್ನೇ ಇಲ್ಲ? ನಾಷ್ಟ ಮಾಡಿ ಹೊಲ್ದ ಕಡೆ ಹೋದ್ರೆ ಐತಿರವ್ರು. ಇಬ್ರು ಸೊಸ್ತ್ಯಾರಿದ್ರು, ಒಬ್ಬೇಕಿನೂ ಮೈ ಬಗ್ಗಿಸಿ ಒಂದು ಕೆಲಸ ಮಾಡಂಗಿಲ್ಲ. ಕೆಲಸಕ್ಕೆ ತಪ್ಪುವಳ್ಳ ನಮ್ಮ ಮನೆಗೆ. ಮತ್ತೆ ನೋಡಿದ್ರೆ ಈಕೆ ಬೇಡ ಇನ್ನ ಬೇಕಿ, ಯಾಕೆ ಬೇಡ ಈಕೆ ಬೇಕಿ ಅಂತಾರೆ. ಮನ್ಯಾಗ ನೋಡಿದ್ರೆ ಎಲ್ಲಿ ಬೇಕಲ್ಲ ಏನು ಬೇಕನ್ನ ಇಟ್ಟಿರ್ತೀವಿ. ಈಕೆ ನಮ್ಮ ಕಸ್ತಿ ಪಾಪ. ಎಷ್ಟು ದಿನ ಆಯ್ತು ಕೈಯಾಗ ಒಂದು ಏನು ಯಾವತ್ತು ಕದ್ದು ಗೊತ್ತಿಲ್ಲ, ಒಂದು ತೊಗೊಂಡು ಗೊತ್ತಿಲ್ಲ. ಏನೋ ಸಿಕ್ಕರು ಅಪ್ಪಿ ತಪ್ಪಿ ಬಂದು ಕಮ್ಮ ಇದ್ದಲ್ಲೇ ಹುಡುಕಿ ಕೊಡ್ತಾಳೆ. ಅಮ್ಮಾರ ಇಂಥದ್ದು ಬಿದ್ದತ್ ನೋಡ್ರಿ ಅಂತೇಳಿ. ಇವತ್ತಿನೊಳಗೆ 10 ರೂಪಾಯಿ ಮಾತ್ರ ತೊಗೊಂಡಿದ್ದು ಗೊತ್ತಿಲ್ಲ. ಮತ್ತೆ ಆಕಿ ಬೇಡ ಅಂತ. ಈಕಿ ದೊಡ್ಡ ಮನೆಯಾಗಿಂದ ಬಂದನಿ, ಚಲೋ ಓದೇನಂತ ಈಕಿಗೆ ಸೊಕ್ಕು. ಆಕಿ ನಾ ಯಾಕೆ ಮಾಡ್ಲಿ, ಆಕಿ ಮಾಡಂಗಲ್ಲ, ನಾ ಯಾಕೆ ಮಾಡ್ಲಿ, ನಾನು ಏನು ಕಡಿಮೆ ಇಲ್ಲ, ನಾನು ಬೇಕಾದಂಗೆ ದೊಡ್ಡ ಮಂತ್ಯಂದಾಗಿಂದ ಬಂದನಿ ಅಂತ ಆಕಿ. ಇವರಿಬ್ರು ಹಿಂಗೆ ಮಾಡ್ಕೊಂತಿರೋದಕ್ಕೆ ಮತ್ತೆ ನಾನೇ ಕೆಲಸಕ್ಕೆ ಬರಾಕತ್ತಿರೋದು. ನನಗೆಲ್ಲ ಎದ್ದು ಮಾಡೋಕೆ ಆಗಂಗಿಲ್ಲ. ದೇವ್ರೆ ಹೋಗ್ಲಿ ಬಿಡು. ಈಗ ದೇವ್ರು ನಮ್ಗೆ ಏನು ಕಡಿಮೆ ಮಾಡೋಣ? ಆಕಿಗೊಂದು ತಿಂಗಳಿಗೆ ಒಂದು 2,000 ರೂಪಾಯಿ ಪಗಾರ ಕೊಟ್ರೆ ನಮ್ಗೆ ಆಗೋದು ಏನೈತಿ? ಮಕ್ಕಳು ದುಡಿತಾರ ಬೇಕಂಗ ಅಂದಂಗೆ. ಇನ್ನೊಬ್ಬವನು ಚಲೋ ಓದಾಕತ್ತಾನ, ಆತು ಮುಗೀತಪ್ಪ. ಇಬ್ರು ಬೇಕಾದಂಗೆ ಪಗಾರ ತರ್ತಾರ. ಇನ್ನೊಬ್ಬ ಓದ್ತಾ ಇದಾನ. ಅವ್ರವ್ರ ಹಿಂತ್ಯಾರಿಗೆ ಅವ್ರದ್ದು ಕೆಲಸ ಮಾಡಲ್ಲ ಅಂತ ಅವರಿಗೆ ತಲೆ ಬಿಸಿ ಇಲ್ಲ. ಇನ್ನು ನನಗೂ ನಿನಗೂ ವಯಸ್ಸಾದವ್ರಿಗೆ ಹಾಕಿದೆಲ್ಲ ಮನಿ ಬಾಳೆ, ಹೌದಿಲ್ಲ? ಅಷ್ಟೇ. ಏನು ನೋಡ್ತಿರ್ಬೇಕು ಆಗಿದ್ದನ್ನ, ಇಲ್ಲ ಸರಿ ತಪ್ಪು ಹೇಳ್ಬೇಕಷ್ಟೇ. ಅಪ್ಪ ದೇವ್ರೆ, ಎಷ್ಟು ಸಲ ಅಂತ ನಾನು ಕೈ ಮುಗಿದು ಕೇಳ್ಕೊಲಿ. ನನ್ನ ಮಗುಗೆ ಏನಿಲ್ಲ ಅಂದ್ರೂ ಕಮ್ಮಿ ಅಂದ್ರೂ 15 ಹೆಣ್ಣು ನೋಡಿ. ನೀಗ ಒಂದು ಹೆಣ್ಣು ಸಟ್ ಆಗೋಲ್ತು. ಈ ಸಲ ಮಾತ್ರ ಹೆಣ್ಣು ನೋಡಕ್ ಹೊಂಟೇವಲ್ಲ, ಆಶೀರ್ವಾದ ಮಾಡಾಕ ಬೇಕು ನೀನು. ಹೆಣ್ಣು ಹಂಗ ನೋಡ್ತಿದ್ದಂಗ ನಮ್ಗೆ ಒಪ್ಪಿಗೆ ಆಗ್ಬೇಕು ನೋಡು. ಏ ಅಡ್ಕಸ್ಬಿ ಮಕ್ಳಕ್ಕೆ ಪಾರಿ, ಏನ್ರಿ ದೇವ್ರ ಕಡೆ ಭಕ್ತಿಯಿಂದ ಕೇಳ್ಕೊಳ್ಳೋ ಹೊತ್ನ್ಯಾಗ ಏನ್ ನಿಮ್ ತಲೆಬೇನಿ? ಏನ ದೇವ್ರಿಗೆ ಕೈ ಮುಗಿಯೋದೇನ ಮುಗಿತಿ, ಆದ್ರ ತೀರ ಅಲ್ಲ ಒಂದ್ ಊದಿನ ಕಡ್ಡಿನಾರ ಹಚ್ಚಬಾರ್ದಂದ್ಲೆ ದೇವ್ರ ಮುಂದೆ. ಒಂದ್ ಕರ್ಪೂರ ಬೆಳಗಿ ಊದಿನ ಕಡ್ಡಿ ಹಚ್ಚಿದ್ರ ದೇವ್ರ ಆಶೀರ್ವಾದನಾರ ಮಾಡ್ತಾನ. ಅದನ್ನ ಬಿಟ್ಟು ಬರಿಗೈಲಿ ಬೆಳ್ಕೊಳಕತ್ತಿಯಲ್ಲೇ.
ರೀ ಉದಿನ ಕಡ್ಡಿ ಖಾಲಿ ಆಗ್ಯಾವು, ಇನ್ನು ನಿನ್ನೆರ ಖಾಲಿ ಆಗ್ಯಾವು, ಇನ್ನು ತಂದಿಲ್ಲ. ಇವತ್ತು ತಗೊಂಡ್ಬರ್ತೇನೆ, ನಾಳಿಂದ ಹಚ್ತೇನೆ. ಏನಾಗೋದಿಲ್ಲ. ಇಷ್ಟಕ್ಕೂ ದೇವ್ರಿಂದ ನಮ್ಗೆ ಅದೇ ಬೇಕನ್ನಲ್ಲ. ಅವನು ನಿಮ್ಮಂಗಲ್ಲ, ದೇವರು ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇರ್ತಾನೆ. ನಮ್ಮ ಮನೆಗೆ ಹಚ್ಚಿಲ್ಲ ಅಂದ್ರೆ ಏನು, ಪಾರಕನ್ ಇದು ಗಿರ್ಜಿ ಮನ್ಯಾಗ ಹಚ್ಚಿರ್ತಾರ, ಶಾಂತಕ್ಕನ ಮನ್ಯಾಗ ಹಚ್ಚಿರ್ತಾರ. ಆ ದೇವರು ಒಂದೇ, ನಮ್ಮ ದೇವರು ಒಂದೇ, ಎಲ್ಲ ದೇವರು ಒಂದೇ. ಇಂಥ ಜಿಪುಣತನಕ್ಕೆ ಏನು ಕಡಿಮೆ ಇಲ್ಲ ಅಲ್ಲ. ಎಲ್ಲಾ ದೇವರು ಒಂದೇ ಅಲ್ಲಲೇ. ಓ ನಿನ್ನ ಮತ್ತೆ ಏನ್ ಮಾಡ್ಲಿ ಅಂತ ನಾನು. ನಿನ್ನ ಖಾಲಿಯಾಗ ಊದಿನ ಕಡ್ಡಿ ಕರೆ ಹೇಳಕ್, ಊದಿನ ಕಡ್ಡಿ ಖಾಲಿಯಾಗಿ 2 ತಿಂಗಳಾಯ್ತು. ಇವತ್ತಿನವರೆಗೆ ತರವಲ್ಲಿ ಹಳಾದ್ ನನಗೂ ನೆನಪಾಗೋಲ್ತು ಹೊರಗೋದಲ್ಲಿ. ಊದಿನ ಕಡ್ಡಿ ಖಾಲಿಯಾಗಿ ತರ್ಬೇಕು ಅಂತ ಹೇಳ್ತಿ, ಮತ್ತೆ ತರಂಗಿಲ್ಲ. ಹಿಂಗ್ ಮಾಡಿದ್ರೆ ಎಲ್ಲರೂ ದೇವ್ರ ಜನರ ಆಶೀರ್ವಾದ ಮಾಡ್ತಾವ ನಿನಗ. ರೀ ಈಗ ಅದು ಬಿಡ್ರಿ, ಏನ ಚಾ ಕೊಟ್ಟಿದ್ನಲ್ಲ ಕುಡಿದ್ರನೇ ಇಲ್ಲ? ಚಾನಾ ಎಲ್ಲಿಟ್ಟಿದ್ದೀಯ? ಅಯ್ಯೋ ಅಡಿಗೆ ಮನ್ಯಾಗ ಇಟ್ಟಿದ್ದೆ. ಅಯ್ಯೋ ಒಂದ್ ವಾಟೆ ಚಾ ವೇಸ್ಟ್ ಆತ್ ನೋಡ್ರಿ. ನೀವು ಕುಡಿಲಾರ್ದಕ್ಕೆ ನನಗದು ಗೊತ್ತಿಲ್ಲ. ಅದನ್ನ ಬಿಸಿ ಮಾಡ್ಕೊಡ್ತೀನಿ, ಅದನ್ನ ಕುಡೀರಿ. ನನಗಿನ ಬಿತ್ತ ಏನ ಬರೇ ಹಿಂಗ ಹಾಳಟ್ಟಿ ಅವರ. ಏನೋ ಈಗ ಆ ಚಾ ಕುಡಿಬೇಕಾ? ಫ್ರೆಶ್ ಚಾ ಕೊಡ್ತೇನಂದ್ರ ಕೊಡು, ಇಲ್ಲ ಅಂದ್ರೆ ಬೇಡ. ಫ್ರೆಶ್ ಚಾ ಬೇರೆ ಕೊಡ್ತೇನೆ ನಿಮ್ಗೆ. ಈಗ ಅದನ್ನೇನ್ ಕೆಡಿಸಿ ಮುಸ್ರಿ ಬನ್ನಿಗೆ ಹಾಕ್ಬೇಕನ? ದೇವ್ರ ಕೊಟ್ಟಾನ ಅಂತೇಳಿ ಹಂಗೆಲ್ಲ ಕೆಡಿಸಿ ಹಾಳು ಮಾಡಬಾರ್ದು. ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ. ಏನ ಸುಮ್ನಿರಿ. ಕಿರಣ, ಏ ಕಿರಣ, ಕನ್ನೆ ನೋಡಕ್ ಹೋಗ್ಬೇಕು. ಎಷ್ಟೊತ್ತಯ್ಯಪ್ಪ, ಬಾ ದೌಡ. ಹಿಂಗ ಮಾಡಿದ್ರೆ ಆಗಿ ಹೋತ್ ಬಿಡು. ಅಲ್ಲ ಕೆಲಸ ಇದ್ದಾಗ ದೌಡ ಎದ್ದೋಗಿರ್ತಿ, ಇಂಥದ್ದೇನಾರು ಇದ್ದಾಗ ಲೇಟ್ ಆಗಿ ಹೇಳ್ತಿ. ಬಂದೆ ಯವ್ವ, ಶಾಸ್ತ್ರಕ್ಕೆ ಕನ್ನೆ ನೋಡಕಂತೇಳಿ ನನ್ನ ಎದಕ್ಕೆ ಕರ್ಕೊಂಡು ಹೋಗಿ ನೀನೇ ಹೋಗಿ ನೋಡ್ಕೊಂಬ. ಏನು, ಯಾಕಂದ್ರೆ ಹುಡುಗಿ ನನಗಿಷ್ಟ ಆಗೋದ್ಕಿಂತ ನಿನಗಿಷ್ಟ ಆಗ್ಬೇಕಲ್ಲ. 15 ಹುಡುಗಿಯಾರು ನೋಡಿದ್ದು. ಮೊದಲೇ ಹುಡುಗಿಯಾರು ಸಿಗ್ವಲ್ರು ಅಂತಾರೆ ಎಲ್ಲರೂ. ಅಂತದ್ರಾಗ 15 ಹುಡುಗಿಯಾರು ನೋಡಿದ್ರು. ಕಣ್ಣು ದೊಡ್ಡದೈತಿ, ಮೂಗು ದೊಡ್ಡದೈತಿ, ಕಾಲು ದೊಡ್ಡದೈತಿ, ಆಕಿ ನೋಡಕ್ ಚಂದಿಲ್ಲ, ಕರ್ಗದಾಳ, ಬೆಳ್ಳಗದಾಳ, ಉದ್ಕದಾಳ, ಗಿಡ್ಕದಾಳ, ಬರೇ ಹಿಂಗ ಅಂದ್ 15 ಹುಡುಗಿಯಾರನ್ನ ತಪ್ಸಿ ವಯಸ್ಸು ದಿನ ಹೋಗ್ತಾ ಐತಿ. ಇನ್ನು ಅದು ಯಾವಾಗ ಮದುವೆ ಮಾಡ್ತೀಯ ಏನ? ಅದಕ್ಕೆ ನೀನ ಹೋಗಿ ನೋಡ್ಕೊಂಬ. ನಿನಗಿಷ್ಟ ಆದ್ರೆ ಹೇಳು, ಸುಮ್ಮನೆ ಬಂದು ತಾಳಿ ಕಟ್ತೀನಿ. ಕರೆಕ್ಟಾಗಿ ಹೇಳಿದಿ ಮಗನ. ನಿಮ್ಮವ್ವ ನಾ ಹಿಂಗೇನಾರ ಆರಿಸಿದ್ನಿ ಅಂದ್ರೆ ನಿಮ್ಮವನ್ ಮದುವೆ ಮಾಡ್ಕೊಂತಿದ್ನಿ, ಚಲೋ ಹುಡುಗಿನ ಮದುವೆ ಮಾಡ್ಕೊಂತಿದ್ದೆ. ಅವಾಗ ನನಗೆ ಈ ಬುದ್ಧಿ ಬರ್ಲಿಲ್ಲ ನೋಡು. ಹೋಗ್ಲಿ, ನಮ್ಮವ್ವ ಆರಿಸಿದ್ರು, ನಿಮ್ಮವನ್ನೇನ್ ನಾ ಮದುವೆ ಹಾಕಿದ್ದಿಲ್ ಬಿಡು. ನಮ್ಮವನು ಆರಿಸ್ಲಿಲ್ಲ, ನಿಮ್ಮವ್ ಗಂಟು ಬಿದ್ಲು. ಅಲ್ಲಲ್ಲಿ ಈ ನಮ್ನಿ ಕನ್ಯೆ ಆರ್ಸಾಕತ್ತಿ, ನೀ ಏನ್ ಕನ್ಯೆನ ಉಪ್ಪು ಖಾರ ಹಾಕಿ ನೆಕ್ತಿ ಅನ್ಲಿ? ಮದುವೆ ಮಾಡ್ಕೋಬೇಕಾದವ ಅವನ ಏನ್ ನೀನ? ಮದ್ವಿ ಆಗಕತ್ತವ ಅವನ. ಆದ್ರ ಪಾರಕ್ಕನ್ ಮನಿ ಸೊಸಿ ಅಂದ್ರ ಹಿಂಗಿರ್ಬೇಕು, ಹಿಂಗ ಗೊತ್ತನ? ಯಾ ಬಿಡಾಡಿನೂ ಮದ್ವಿಗೆ ಬಂದಾಗ ಆಡ್ಕೊಳಕ್ ಒಂದು ಏನು ಸಿಗ್ಬಾರ್ದು ಅವ್ರಿಗೆ. ಕರ್ಗದಾಳೆ, ಬೆಳಗದಾಳೆ, ಹಂಗದಾಳೆ, ಹಿಂಗದಾಳೆ, ಏನು ಒಂದಿರ್ಬಾರ್ದು. ಪಾರಕ್ಕನ್ ಮನಿ ಸೊಸಿ ಅಂದ್ರ ಹಂಗಿರ್ಬೇಕು. ಸುಮ್ನಿರಿ, ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಹೆಣ್ಮಕ್ಳ ವಿಚಾರ. ಈಗ ಶಾಂತ ಬರ್ತಾಳ, ಶಾಂತಕ್ಕ. ಅವಾಗ ಕನ್ನೆ ನೋಡಕ್ ಹೋಗುನಂತ ಬಾಯದ್ ಬಂದು ನಷ್ಟ ಮಾಡ್ಬಾ ಪಟ್ನ. ಮತ್ ಮಾಡಿದ ಅವಲಕ್ಕೆ ಯಾರು ತಂದ್ರೆ ಏನ್ ಮಾಡೋದು? ನಿಮ್ಮಪ್ಪ ಅಲ್ಲೇ ಒಂದ್ ವಾಟೆ ಚಾ ವೇಸ್ಟ್ ಮಾಡ್ಯಾನೀಗ. ಯಾ ನಕ್ಷತ್ರದಾಗ ಹುಟ್ಟ್ಯಾಳು ಮರೆಯ ಈಕಿ. ನನ್ನ ಹೆಸರು ರಾಜಣ್ಣ, ಈಕಿ ನಿಮ್ ಪಾರಕ್ಕ. 7 ಜಿಪುಣಿ ಜೊತೆಗೆ ಮಗಗ ಕನ್ಯಾ ಹುಡ್ಕಾಕತ್ತಾಳ. ಒಂದ್ 15 ಹೆಣ್ಣಾತಿ ನೋಡಾಕತ್ತಿ. ಮೊದ್ಲೇ ಹೆಣ್ಣಿನ ಸಂಖ್ಯೆ ಕಡಿಮೆ ಐತಿ ಅಂತಾರ. ಈಕಿ ನೋಡಿದ್ರೆ ಬಂದ್ ಹೆಣ್ಣಿನೆಲ್ಲ ಹಿಂಗ ಆರಿಸಿ ಅಂತಾಳ. ಕಡಿಗೆ ಅಂತದ್ ಬಿಟ್ಟಕೈತ ಗೊತ್ತಿಲ್ಲ. ದೇವ್ರೇ, ನೀವ ನನ್ ಮಗ ಕಿರಣ. ಚಲೋ ಓದ್ಯಾನ, ಇಂಜಿನಿಯರಿಂಗ್ ಮಾಡ್ತಾ ಅದಾನ. ಇಂಜಿನಿಯರಿಂಗ್ ಓದ್ತಾ ಅದಾನ, ಇದು ಓದ್ತಾನಂತಾನ, ಕೆಲ್ಸಕ್ಕೆ ಹೋಗ್ತಾ ಅದಾನ. ಅಲಾ ಮನಿ ಆಸ್ತಿ ಅಡ್ಡಿ ಇಲ್ಲ, ಚಲೋ ಅದೇವ್ ತಕ್ಕ ಮಟ್ಟಿಗೆ. ತಕ್ಕ ಮಟ್ಟಿಗೆ ಅದೇವ್. ನನ್ನ ಹೆಸರು ಗಿರ್ಜಿ, ಗೊತ್ತಾಯ್ತಲ್ಲ ನಿಮ್ಗೆಲ್ಲರಿಗೆ. ಇದು ಯಾವ ಕತಿ ಅಂತೇಳಿ ಚಿಂತೆ ಮಾಡಕತ್ತೀರನ? ಈ ಬೀಯಿಂಗ್ ಯು ಕೆ ಫ್ಯಾಮಿಲಿಗೆ ಒಂದು ಒಳ್ಳೆ ಕತೆ ಹುಡುಕಿ ಸಾಕಾಗಿತ್ತು. ಒಟಾರದ್ದು ಹಾಕ್ತಿದ್ದೆ, ಯಾಕೋ ಓಡ್ತಾ ಇಲ್ಲ. ಆಮೇಲೆ ಹಾಡಿಬಿಟ್ಟು ಹಾಕಿದೆ. ಎಷ್ಟಂತ ಹಾಡು ಜೋಡಿಸ್ಲಿ? ಹಾಕ್ತೀನಿ, ಬಿಡಲ್ಲ. ಆದರೆ ಅದಕ್ಕೂ ಏನು ಸ್ಟೋರಿ ಜೋಡಿಸ್ಲಿ ಅಂತ ಗೊತ್ತಾಗೋಲ್ತು. ಅಂದರೆ ಒಂದು ಕಂಪ್ಲೀಟ್ಲಿ ಬರೀ ಕಾಮಿಡಿ ಆದರೂ ನಡೆಯಲ್ಲ, ಬರೀ ಟ್ರಾಜಿಡಿ ಆದರೂ ಇದಾಗಲ್ಲ. ಯಾಕಂದರೆ ಮಿಕ್ಸೆಡ್ ಇರಬೇಕು ಮನುಷ್ಯಂಗೆ. ಆಮೇಲೆ ರಿಯಲಿಸ್ಟಿಕ್ ಆಗಿರೋ ಅಷ್ಟೇ ನನಗೆ ಮಾಡೋಕ್ಕೆ ಇಷ್ಟ. ಭಾಳ ರಿಯಲಿಸ್ಟಿಕ್ ಆಗಿರ್ಬೇಕು. ಹೌದು ಈ ಥರ ಆಗಿತ್ತಲ್ಲ, ಹೌದು ಈ ಥರ ನಡೆದಿತ್ತಲ್ಲ ಅಂತ ಅನ್ನಿಸ್ಬೇಕು ಮನೆ ಒಳಗೆ. ಆ ಥರ ಮಾಡೋಕ್ಕೆ ಇಷ್ಟ. ಕತೆಗಳನ್ನ ನಾನು ಹೆಚ್ಚು ಆ ಥರ ಮಾಡ್ಬೇಕಂತೀನಿ. ಸೊ ಅದಕ್ಕೆ ಈಗ ಒಂದು ಮನೆಯೊಂದು 3 ಬಾಗಿಲು ಇದು ಆಲ್ರೆಡಿ ಟಿ ವಿ ಒಳಗೆ ಕೇಳಿರ್ತೀರಿ. ಆದರೆ ಆ ಸ್ಟೋರಿನೇ ಬೇರೆ, ಈ ಸ್ಟೋರಿನೇ ಬೇರೆ. ಹೆಸರು ಮಾತ್ರ ಅದನ್ನ ಇಟ್ಕೊಂಡೇನಷ್ಟೇ. ನೋಡ್ರಿ, ಚೆನ್ನಾಗೈತಿ ಸ್ಟೋರಿ. ಇದಕ್ಕೆ ಮಾತ್ರ ನಾನು ನಿಲ್ಸಲ್ಲ. ಏನು ಶಾಂತಕ್ಕ 20 ಸ್ಟೋರಿ ಮಾಡ್ತೀನಿ ಅಂತ ಅನ್ಬೇಡ್ರಿ, ದಯವಿಟ್ಟು ಅನ್ಬೇಡ್ರಿ. ಇಲ್ಲಿ ಮಾಡೋರಿಗೆ ಎಷ್ಟು ಕಷ್ಟ ಇರ್ತೈತೆ ಅಂತ ಗೊತ್ತು. ಇದನ್ನ ಮಾತ್ರ ನಿಲ್ಸಲ್ಲ, ಪ್ರಾಮಿಸ್. ಇದನ್ನ ಮಾತ್ರ ನಿಲ್ಸಲ್ಲ, ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಈ ಸ್ಟೋರಿನ. ವಟಾರದ ಗೆಳತಿಯರು ಮತ್ತು ಹಾಡಿಬಿಟ್ಟಿನ ಮಧ್ಯೆ ಮೆಡಲ್ ಹಾಕ್ತೀನಿ, ಅವೆರಡನ್ನೂ. ಆದರೆ ವಟಾರದ ಗೆಳತಿಯರು ಸಾಕು. ಇನ್ನೊಂದು ಎಷ್ಟು ಎಪಿಸೋಡ್ ಆಗ್ತಾ ಹೋಗುತ್ತಿಲ್ಲ, ಅಷ್ಟು ಮಾಡಿ ಮುಗಿಸ್ಬಿಡ್ತೀನಿ. ಅದು ಹಾಡಿಬಿಟ್ಟಿನ ಅಷ್ಟೇ ಬೇಗ ಮುಗಿಸ್ತೀನಿ. ಇದನ್ನ ಮಾತ್ರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೋಡ್ರಿ, ಚೆನ್ನಾಗೈತಿ ಸ್ಟೋರಿ. ಮನೆಯೊಂದು 3 ಬಾಗಿಲು. ಅಲ್ಲ, ಪೂಜೆಗೆ ಹೋಗ್ಬೇಕಂತೇಳಿ ಎಷ್ಟು ಆಸೆ ಪಟ್ಟು ಗಿಡ ತಂದು ಹಚ್ಚಿನ ನಾನು. ಇವ್ರು ಬಿಡಾಡ್ಯಾರು, ಒಂದು ಹೂ ಬಿಡೋದಿಲ್ಲ ಇವ್ರ ಬಾಯಾಗನ ರೊಟ್ಟಿ. ಅದು ಹೆಂಗ್ ಒಳಗೆ ಬರ್ತಾರೋ ಏನು, ಕೈ ಏನೋ ಇದ್ರ ಪಿಕ್ಚರ್ನಾಗ ಉದ್ದಾಯಿ ವಾಪಸ್ಸು ಇದಾಕವಲ್ಲ, ಹಂಗೇನಾರ ಹಾಕವ ಏನೋ. ಇಷ್ಟು ಕಾಂಪೌಂಡ್ ಗಾಡಿ ಐತಿ, ಬೇಲಿ ಐತಿ, ಅದನ್ನ ದಾಟಿ ಬಂದು ನೀವು ಹೂ ಹರಿತಾರಂದ್ರೆ ಏನು ಹೇಳ್ಬೇಕು ಇದಕ್ಕೆ? ನನಗೆ ಗೊತ್ತು, ಇದೆಲ್ಲ ಪ್ರೇಮಿನ ಕೆಲಸ. ಲೇ ಸೊಟ್ಟ ಮಾರಿ ಪ್ರೇಮಿ, ಬಾಯಿಲ್ ನಿನ್ನ ಮಕ್ಕ ಕರೆನ ಸೊಟ್ಟಾಗೋಂಗ ಹೊಡಿತೀನಿ. ಯಾಕೆ ಎಲೆ ಗಿರ್ಜಿ ಯಾಕ ಎದ್ಕೋದಾಕತ್ತಿ? ಯಾಕ ನಿನಗೆ ಎಷ್ಟರ ಹೇಳೇನೆ ನಾಯಿ ಅಂತಕ್ಕೆ ಹೂ ಹರಿಬೇಡ ಅಂತೇಳಿ? ಮತ್ತೆ ಇದರಾಡೆ ನಿಂದ
ಏನ ಅಂದ ತಿಳ್ಕೊಂಡು ಮಾತಾಡ್ತೀನ ಯಾವಕ್ಕೆ ಕೇಳಬೇಕಿನ ಹರ್ದನೆ ಅಂತೇಳಿ ಕರ್ಕೊಂಬ ಇಲ್ಲಕಿನ ಏನಿಲ್ಲ ಮತ್ ಮತ್ ಮಕ್ಕ ಮಕ 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 ಕಟ್ಟಿ ಹೊಡ್ತೀನಕಿನ ಗೊತ್ತಾಯ್ತಾ ನನಗೆಲ್ಲ ನೀನೇ ಹರ್ದಿರ್ಬೇಕು ಇಲ್ಲ ಹರ್ದಿಲ್ಲ ಗಿರ್ಜಿ ಹೊತ್ತಾತ್ ಒಟ್ಟು ಚಾ ಕೊಡ್ಬಾ ಎಷ್ಟೊತ್ತಾತ ಇನ್ನು ಯಾವಾಗ ನಾಷ್ಟ ಕೊಡು ನೀನ ಬಂದ್ ತಡ್ರಿ ನೋಡಿ ಪೂಜೆಗೆ ಹೂ ಹರ್ಕೋಬೇಕಂತ ಬಂದ್ರೆ ಬಿಡಾಡೇರ್ ಎಲ್ಲ ಕಿತ್ಕೊಂಡೋಗ್ಯಾರ ಅಯ್ಯ ಏ ಮಂಗ್ಯಾನ್ ಮಾರಿಯಕ್ಕೆ ನಾನ ಹರಿದಿಟ್ಟೇನಿ ಎಲ್ಲ ಹೂನು ಹಾ ನೀವು ಹರ್ದಿರಿ ನಿಮಗೇನು ಬಂತ್ರಿ ದಿನ ಹರಿಯಲ್ಲ ಇವತ್ತು ಯಾಕೆ ಹರ್ದಿರಿ ಇವತ್ತು ಯಾಕ ನಿದ್ದಿನ ಹತ್ಲಿಲ್ಲಪ್ಪ ದೌಡೆದ್ದು ಹಾಂಗ ಒಟ್ಟು ಗಾಳಿಗೆ ಹೊರಗೆ ಬಂದೆ ನೋಡ್ತೀನಿ ಹೂ ಆಗಿದ್ವಾ ಜಗ್ಗಟ್ಟೆ ಪಾಪ ದಿನ ನನ್ನ ಹೆಂಡತಿ ಬಂತಾನ ಹರ್ಕೊಂಡೋಕತಿ ಖಾಲಿ ಒಂದು 4 ಹೂವರ ಹರಿದಿಡಂತಡಿ ಅಂತೇಳಿ ಇವತ್ತು ಅಂಗಳ ಕಸ ಯಾರು ಹೊಡೆದಾರಂತ ಮಾಡಿ ನಾನು ಹೊಡ್ದನಿ ಕಸ ಹೊಡೆದು ಓಟು ಪೈಪಿಲೆ ನೀರು ಬಿಟ್ಟು ಏನು ಮತ್ತೆ ಹೂ ಹರಿದಿಟ್ಟೆ ನೋಡು ಅಯ್ಯಯ್ಯೋ ನನ್ನ ತಲೆ ಕಲ್ ಬೆಳಕು ಹೌದು ಅಂಗಳ ಸ್ವಚ್ಛ ಐತಿ ಅಯ್ಯೋ ಹೌದು ನೋಡ್ರಿ ಲಕ್ಷಣ ಕೊಟ್ಟಿಲ್ಲ ಹೂ ನೀವು ಹರಿದಿರನ ಹಂಗಾರ ನೋಡ್ದೇನ ಗಿರ್ಜಕ್ಕ ಬರೇ ಮಾತಿಗೆ ಬಂದು ಬರೇ ಬೈತಿ ಮಾತಾಗ ಏನ್ ನಿನ್ ಮನಿ ಆಜು ಬಾಜು ಕದೇವ ಅಂತೇಳಿ ತಿಳಿವ್ಯಾನ ಇದೊಂದು ನಮಗೆ ತಗ ಅಲ್ಲ ನಾವ್ಯಾವಾಗ ಹೂ ಹರಿದಿದ್ ನೋಡಿ ಒಂದ್ಸಲ 2 ಸಲ ಏನೋ ಯಾವಾಗ ಕಿತ್ಕೊಂಡು ಹೋಗಿದ್ವವ ನೀ ಬೈದಾಗಿಂದ ಬಿಟ್ಟೆವಾಗನ ಅದು ಅಲ್ಲದೆ ಕಾಂಪೌಂಡ್ ಗಾಡಿ ಹಾಕಿ ನಾವೇನು ಮಂಗೆ ಮಾಡಿ ಏನೋ ಜಿಗಿದ್ ಬಂದು ಹರ್ಕೊಂಡು ಹಾಕ ಬೇಸದಿಯವ ನೀನು ಮತ್ತೆ ನೀವು ಗಂಡ ಇಂತಿ ಕಡೆನೇ ತಾಳತಂತಿ ಇಲ್ಲ ಇನ್ನಿದ್ದರಿ ಬೈತಿರಿ ಆತಾತ ಇನ್ನೊಂದ್ಸಲ ಹರಿಬಾರ್ದಂತ ಗೊತ್ತಾತಿಲ್ಲ ಏನ ಗೊತ್ತಾಗಿಲ್ಲ ನೀ ಹರಿದಿ ಅಂತ ಮಾಡಿದ್ದೆ ಮತ್ತೆ ನೋಡ್ ಅದಕ್ಕೆ ಹೇಳೋದು ಕಳ್ಳ ಒಂದ್ ಕದ್ರ ಮುಗಿತ್ ಕಳ್ಳನ ಎಲ್ಲಾರು ಕಳ್ತನವ್ರು ಅವನ್ನ ಹಿಡಿತಾರ ಹಂಗ ಹೂ ಅನ್ನ ಹರ್ಕೊಂಡೋಗಿದ್ದೆಲ್ಲ ಒಂದ್ 2-3 ಸಲ ಅದಕ್ಕೆ ನಾನು ನಿನ್ನ ಕರೆದೆ ಇನ್ನೇನೆ ಹಿಂಗ್ ಮಾಡ್ಬಿಡ ಏನ ಹೋಗು ಮನ್ಯಾಗೇನ್ರ ಕೆಲಸ ಇದ್ರೆ ಮಾಡೋ ಗಂಡ ಮಕ್ಳಿಗೆ ಮಾಡ್ಯಾಕ ಹೋಗು ಮಾಡ್ತೇನೆ ತಗೋರ ಬಿಡಾಡಿ ಏನ್ ನೀ ಮಾಡ್ಯಾಕ್ತಿ ನನ್ನ ಮಗಂಡ್ಗ ಅಡ್ಗಿ ಹಂಗಾರ ಬಂದ್ಲ ಹೇಳಕ ಎಷ್ಟು ಮಾತಾಡ್ತಾವ ನೋಡ್ರಿ ಇವತ್ತು ನಿಮ್ಮಿಂದಾಗಿ ನಾ ಆಕಿ ಕಡೆ ಅನಿಸ್ಕೊಂಡೆ ನಿಮಗಂತೂ ಮಾಡಿದ ಕೆಲಸ ಹೇಳಕ್ಕಾಗಂಗಿಲ್ಲನ ಎಂದೂ ಹರಿಲಾರ್ದ ನಿನ್ನ ಹರಿದು ಕುಂತಾರ ಅಮಾಸಿ ಕತ್ತಲ್ ರಾತ್ರಿ ಹುಟ್ಟಿ ನಿನ್ನ ಅಮಾಸಿ ದಿನ ರಾತ್ರಿ 12 ಗಂಟೆ ಹುಟ್ಟಾಳಂತಿಕೆ ನಮ್ಮ ಮಕ್ಕಗೆ ಬಡ್ಕೊಂಡೆ ಬ್ಯಾಡ ಯಕ್ಕ ಈಕಿನ ಮದುವೆ ಮಾಡ್ಕೊಳಕ್ ಒಲ್ಲೆ ಅಂತೇಳಿ ಮಾಡ್ಕೊರ ತಮ್ಮ ನೀನೇ ಮದುವೆ ಮಾಡ್ಕೋಬೇಕು ನನ್ನ ಮಗಳನ್ನ ಅಂತೇಳಿ ಕಟ್ಟಿದ್ಲು ನನ್ನ ಕುತ್ತಿಗೆಗೆ ಅವಾಗಿಂದ ಹಿಂಗ ಕಾಡ್ತಾಳ ನೋಡ್ರಿ ಈಕಿ ಮಕ್ಕ ರಾತ್ರಿ 12 ಗಂಟೆಗೆ ನೋಡೋದೇ ಇಲ್ಲ ನಾನು ಮೋಹಿನಿ ನೋಡ್ದಂಗೆ ಆಗ್ಬಿಡ್ತತಿ ಅದಕ್ಕೆ ಗಿರ್ಜಿ ಬೇರೆ ಯಾರಲ್ರಿ ನಮ್ಮ ಅಕ್ಕನ ಮಗಳ ಬ್ಯಾಡ ಅಂದ್ರು ನಮ್ಮ ಅಕ್ಕ ತಂದು ಕಟ್ಟಾಳಿಕಿನ್ ಆಮೇಲೆ ಇದ್ರಾಗ ನಾ ಕುಡ್ಕಲ್ರಿಪ್ಪ ಜಾಸ್ತಿ ಅಷ್ಟೇ ಲೈಟಾಗಿ ಆದ್ರೆ ಇದ್ರಾಗ ನನಗೆ ಚಲೋ ಪಾತ್ರ ಐತಿ ಕುಡಿಯಂಗಿಲ್ಲ ಅಂದ್ರೆ ಕುಡಿಯೋದಂದ್ರೆ ಹೆಂಗ ಯಾವಾಗ ಫ್ರೆಂಡ್ಸ್ ಕೂಡ ಸೇರಿದಾಗ ಮಸ್ತ್ ಏನಾರು ನಾನ್ ವೆಜ್ ಮಾಡಿದಾಗ ಅಷ್ಟೇ ಹಂಗೆ ಆಮೇಲೆ ಇಸ್ಪಿಟಾಡಲ್ಲ ಬೇಜವಾಬ್ದಾರಿಯಿಂದ ನಡ್ಕೊಳಲ್ಲ ಜವಾಬ್ದಾರಿತ ಮನುಷ್ಯ ಇದ್ದಿದ್ದ ಹಳೆ ಮನೆ ಕೆಡವಿ ಹೊಸ ಮನೆ ಕಟ್ಸೀವಿ ನಮ್ಮ ಮನ್ಯಾಗ ನಾನು ನನ್ನ ಹೆಂಡತಿ ನನ್ನ 2 ಮಕ್ಕಳು ನಮ್ಮ ಅತ್ತಿ ಅಂದರೆ ಸಾರಿ ನಮ್ಮವ್ವ ಗಿರ್ಜಿ ಅತ್ತಿ ಇಷ್ಟು ಮಂದಿ ಇದೇವೆ ನೋಡ್ರಿ ಇದು ನಮ್ಮವ್ವ ನನ್ನ ಗಿರ್ಜಿಗೆ ಅತ್ತಿನೂ ಹೌದು ಅಮ್ಮನೂ ಹೌದು ಹೆದರಿಕೆ ಅನ್ನೋದೇ ಇಲ್ಲ ಮುಂದೆ ನೋಡ್ತಿರಲ್ಲ ನಿಮಗೆ ಗೊತ್ತಾಕತಿ